ಬಾಯಿಗಿಟ್ಟರೆ ಕರಗಿ ಹೋಗುವಂತಹ ಮೃದುವಾದ ಬಿಸಿ ಬಿಸಿ ಇಡ್ಲಿ, ಅದಕ್ಕೊಂದು ಒಳ್ಳೆ ತೆಂಗಿನಕಾಯಿ ಚಟ್ನಿ, ರುಚಿಯಾದ ಸಾಂಬಾರ್ ಜೊತೆ ತಿನ್ನಬೇಕಂತ ಆಸೆ ಆಗ್ತಾ ಉಂಟಾ? ಹಾಗಾದರೆ ಬನ್ನಿ, ಇವತ್ತು ನಾನು ನಿಮಗೆ ಉಡುಪಿ ಶೈಲಿಯಲ್ಲಿ ಸರಳವಾಗಿ ರುಚಿಕರವಾದ ಇಡ್ಲಿ ಸಾಂಬಾರ್ ಚಟ್ನಿ ಹೇಗೆ ಮಾಡುವುದು ಅಂತ ತೋರಿಸ್ತೇನೆ. ನಮಸ್ಕಾರ, ಸುಜಾತ ಸ್ನೇಹಲೋಕಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಜಾತ. ಇಡ್ಲಿಗೆ ನಾನಿಲ್ಲಿ 1 ಲೋಟ ಇಡೀ ಉದ್ದು ಅಥವಾ ಉದ್ದಿನ ಕಾಳು ತಗೊಂಡಿದ್ದೇನೆ. ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ದಪ್ಪ ಅವಲಕ್ಕಿ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ಅದೇ ಲೋಟದಲ್ಲಿ 2 ಲೋಟದಷ್ಟು ಇಡ್ಲಿ ತರಿ ಅಥವಾ ಇಡ್ಲಿ ರವೆನ ತಗೊಂಡಿದ್ದೇನೆ. ಇದು ಅಕ್ಕಿ ತರಿ, ಗೋಧಿ ರವೆ ಅಲ್ಲ. ಅಂಗಡಿಗಳಲ್ಲಿ ಗಿರಣಿಗಳಲ್ಲಿ ಇಡ್ಲಿ ತರಿ ಅಂತ ಕೇಳಿದರೆ ಇದನ್ನು ಕೊಡ್ತಾರೆ. ನೋಡಿ, ಇದು ಹೀಗಿರ್ತದೆ. ಈಗ 2ಕ್ಕೂ ನೀರು ಸೇರಿಸಿಕೊಂಡು ಇದನ್ನು 3 ಸಾರಿ ಚೆನ್ನಾಗಿ ತೊಳೆದುಕೊಳ್ತೇನೆ. ನಾವು ತರಿಯನ್ನು ತೊಳೆದುಕೊಂಡು ಬಸಿದುಕೊಳ್ಳುವಾಗ ಜೋಪಾನವಾಗಿರಬೇಕು, ಯಾಕಂದರೆ ನೀರಿನ ಜೊತೆ ತರಿ ಕೂಡ ಹೊರಟೋಗ್ತದೆ. ಈಗ ತೊಳ್ಕೊಂಡಿರೋ ಉದ್ದು ಮತ್ತು ಇಡ್ಲಿ ತರಿಗೆ ಸಾಕಷ್ಟು ನೀರು ಸೇರಿಸಿ ಇದನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೇನೆ. ಈಗ 6 ಗಂಟೆ ಆಗಿದೆ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಸ್ವಲ್ಪನೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಯವಾಗಿ ರುಬ್ಬಿಕೊಂಡು ಬರ್ತೇನೆ. ರುಬ್ಬುವಾಗ ಇದಕ್ಕೆ ಜಾಸ್ತಿ ನೀರು ಹಾಕುವುದು ಬೇಡ. ಮತ್ತು ಕೆಲವರು ರುಬ್ಬುವಾಗ ಇದಕ್ಕೆ ಅನ್ನವನ್ನು ಸೇರಿಸ್ತಾರೆ. ನಾನು ಅನ್ನವನ್ನು ಸೇರಿಸುವುದಿಲ್ಲ. ನೋಡಿ, ಉದ್ದಿನ ಹಿಟ್ಟಿನ ಹದ ಇಷ್ಟಿದ್ದರೆ ಸಾಕು. ನಿಮ್ಮಲ್ಲಿ ಒರಳುಗಲ್ಲು ಅಥವಾ ಗ್ರೈಂಡರ್ ಇದ್ದರೆ ನೀವು ಅದರಲ್ಲೇ ರುಬ್ಬಿಕೊಳ್ಳಿ, ಯಾಕಂದರೆ ಹಿಟ್ಟು ಒಳ್ಳೆ ಒದಗಿ ಬರ್ತದೆ. ಈಗ ಎಲ್ಲ ಉದ್ದನ್ನು ರುಬ್ಬಿ ಆಯಿತು. ನೆನೆಸಿಕೊಂಡಿರುವ ಇಡ್ಲಿ ತರಿಯನ್ನು ಈಗ ಚೆನ್ನಾಗಿ ಹಿಂಡಿ ಉದ್ದಿನ ಹಿಟ್ಟಿಗೆ ಸೇರಿಸ್ತಾ ಇದ್ದೇನೆ. ಕೆಲವರು ಈ ಅಕ್ಕಿ ತರಿಯನ್ನು ನೆನೆಸದೆ ಹಾಗೆ ನೇರವಾಗಿ ಉದ್ದಿನ ಹಿಟ್ಟಿಗೆ ಹಾಕ್ತಾರೆ. ಆದರೆ ಹಾಗೆ ಮಾಡಿದರೆ ಇಡ್ಲಿ ಗಟ್ಟಿಯಾಗುವ ಸಾಧ್ಯತೆ ಇರ್ತದೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಹಿಟ್ಟನ್ನು ಚೆನ್ನಾಗಿ ಕೈಯಿಂದಲೇ ಕಲಸಿ ಹುದುಗು ಬರಲಿಕ್ಕೆ ರಾತ್ರಿಯೆಲ್ಲ ಬಿಡ್ತೇನೆ. ಸೆಖೆಗಾಲ ಆದರೆ ನೀವು ಉಪ್ಪನ್ನು ಮರುದಿನ ಬೆಳಗ್ಗೆನೇ ಹಾಕಿಕೊಂಡ್ರೆ ಸಾಕು. ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ಹಿಟ್ಟು ಹೇಗೆ ಹುದುಗು ಬಂದಿದೆ ಅಂತ ತೋರಿಸ್ತೇನೆ ನೋಡಿ. ಇದು ಭಾರಿ ಚಂದ ಹುದುಗು ಬಂದಿದೆ. ನಾನಿದಕ್ಕೆ ಸೋಡಾ, ಈಸ್ಟ್, ಈನೋ ಏನನ್ನು ಕೂಡ ಹಾಕೊಳ್ಳೋದಿಲ್ಲ. ನೋಡಿ, ಇದು ಇಡ್ಲಿ ಹಿಟ್ಟಿನ ಹದ ಕೂಡ ಸರಿಯಾಗಿದೆ. ಇದಕ್ಕೆ ನೀರು ಸೇರಿಸಿಕೊಳ್ಳುವುದು ಬೇಡ. ಇಡ್ಲಿ ಹಾಕುವ ಮುಂಚೆ 2 ನಿಮಿಷ ನಾನಿದನ್ನು ಚೆನ್ನಾಗಿ ಕಲಿಸಿಕೊಳ್ತೇನೆ. ಇದರಿಂದ ಇಡ್ಲಿ ತುಂಬ ಮೃದುವಾಗಿ ಹೂವಿನ ಹಾಗೆ ಬರ್ತದೆ. ಈಗ ಇಡ್ಲಿ ಬೇಯಲಿಕ್ಕೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ನಾನು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೇನೆ. ಸಾಮಾನ್ಯವಾಗಿ ಎಲ್ಲರೂ ಈ ಪಾತ್ರೆಯಲ್ಲಿ ಇಡ್ಲಿ ಹಾಕ್ತಾರೆ ಅಲ್ವಾ? ನಾನು ಕೂಡ ಹಾಕ್ಕೊಳ್ತೇನೆ. ಆದರೆ ನಾನು ಇವಾಗ ಯಾವುದರಲ್ಲಿ ಇಡ್ಲಿ ಹಾಕ್ತಾ ಇದ್ದೇನೆ ಅಂತ ನೋಡಿ. ಕರಾವಳಿಯವರು ಇಡ್ಲಿಗೋಸ್ಕರ ಅಂತಲೇ ಈ ರೀತಿಯ ಗುಂಡು ಲೋಟಗಳನ್ನು ಇಟ್ಕೊಂಡಿರ್ತೇವೆ. ಹಲಸಿನ ಎಲೆಯ ಕೊಟ್ಟೆ, ಕಡುಬು ಮಾಡುವಂತಹ ಒಂದು ವಿಶಿಷ್ಟವಾದ ಒಲಿ, ಇವೆಲ್ಲ ಕರಾವಳಿ ಬಿಟ್ಟು ಬೇರೆ ಕಡೆ ಬಂದವರಿಗೆ ಸಿಕ್ಕುವುದು ಅಪರೂಪ. ಹಾಗಾಗಿ ನಾವು ಈ ರೀತಿಯ ಲೋಟದಲ್ಲೇ ಇಡ್ಲಿಯನ್ನು ಹಾಕ್ಕೊಳ್ತೇವೆ. ಈಗ ಲೋಟಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿಕೊಂಡಿದ್ದೇನೆ. ಈಗ ಹಿಟ್ಟನ್ನು ಹಿಟ್ಟು ಹೀಗೆ ಸಲೀಸಾಗಿ ಹುಯ್ಯುವ ಹದದಲ್ಲಿ ಇರಬೇಕು. ಗಟ್ಟಿನೂ ಇರಬಾರ್ದು ಮತ್ತು ತುಂಬ ನೀರು ಕೂಡ ಇರಬಾರ್ದು. ಆಗ ಇಡ್ಲಿ ತುಂಬ ಮೃದುವಾಗಿ ಮತ್ತು ಹದವಾಗಿ ಬರ್ತದೆ. ಇದೇ ಹಿಟ್ಟನ್ನು ಹಲಸಿನ ಎಲೆಯ ಗುಂಡ ಅಥವಾ ಕಡುಬಿನ ಒಲಿಯಲ್ಲಿ ಹಾಕಿ ಬೇಯಿಸಿದರೆ ಅದರ ಪರಿಮಳ ಮತ್ತು ರುಚಿಯಂತೂ ತುಂಬ ಅದ್ಭುತವಾಗಿರ್ತದೆ ಸ್ನೇಹಿತರೆ. ಅದನ್ನು ಕೂಡ ನಾನು ನಿಮಗೆ ಒಂದು ದಿನ ಮಾಡಿ ತೋರಿಸ್ತೇನೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಯಾಯಿತು. ಎಲ್ಲ ಲೋಟಗಳನ್ನು ಈಗ ಬೇಯಲಿಕ್ಕೆ ಇಟ್ಟು ಇದನ್ನು ಮಧ್ಯಮ ಉರಿಯಲ್ಲಿ ಅರ್ಧ ಗಂಟೆ ಬೇಯಲಿಕ್ಕೆ ಬಿಡುವ. ಇಡ್ಲಿ ಪಾತ್ರೆಗೆ ಸಾಕಷ್ಟು ನೀರನ್ನು ಮುಂಚೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಡ್ಲಿ ಪಾತ್ರೆ ಜೊತೆ ಇಡ್ಲಿ ಕೂಡ ಸಿದೋಗ್ತದೆ. ಈಗ ನಾನು ನಿಮಗೆ ಈ ತಟ್ಟೆಯಲ್ಲಿ ಕೂಡ ಇಡ್ಲಿಯನ್ನು ಹಾಕಿ ತೋರಿಸ್ತೇನೆ. ಇದರಲ್ಲಿ ಕೂಡ ಇಡ್ಲಿ ಚೆನ್ನಾಗಿಯೇ ಬರ್ತದೆ. ನಿಮಗೆ ಲೋಟ ಬೇಡ ಅಂದರೆ ನೀವು ಈ ಪಾತ್ರೆಯಲ್ಲೇ ಇಡ್ಲಿನ ಹಾಕ್ಕೊಳ್ಳಿ. ಈಗ ಇದನ್ನು ನಾವು ಕುಕ್ಕರಲ್ಲಿ ಇಟ್ಟು 20 ನಿಮಿಷ ಬೇಯಿಸೋಣ. ಈಗ ಸಾಂಬಾರಿಗೆ ತಯಾರಿ ಮಾಡ್ಕೊಳ್ಳುವ. ಸಾಂಬಾರಿಗೆ 5 ಚಿಕ್ಕ ಆಲೂಗೆಡ್ಡೆ, 1 ಟೊಮೆಟೊ, 1 ದೊಡ್ಡ ಈರುಳ್ಳಿ, 1 ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಈಗ ಆಲೂಗೆಡ್ಡೆಯನ್ನು ಹೆಚ್ಚಿಕೊಂಡು ನೀರಿಗೆ ಹಾಕ್ಕೊಳ್ಳುವ. ಇಡ್ಲಿಗೆ ಉಪಯೋಗಿಸುವ ಸಾಂಬಾರಿನ ಹೋಳುಗಳು ಸ್ವಲ್ಪ ಚಿಕ್ಕದಾಗಿದ್ದರೆ ಒಳ್ಳೆಯದು. ನೋಡಿ, ಇಷ್ಟು ಗಾತ್ರದಲ್ಲಿ ಇದ್ದರೆ ಸಾಕು. ಇಲ್ಲಿ ತರಕಾರಿ ಬೇಕಾದರೆ ನಿಮಗೆ ಇಷ್ಟವಾದದ್ದನ್ನು ಹಾಕ್ಕೊಳ್ಬಹುದು. ಆದರೆ ಇಡ್ಲಿಯ ಸಾಂಬಾರಿಗೆ ಆಲೂಗೆಡ್ಡೆ, ಈರುಳ್ಳಿ ತುಂಬ ಹೊಂದಾಣಿಕೆ ಆಗ್ತದೆ.
ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲವನ್ನು ಈಗ ಹೆಚ್ಚಿಕೊಳ್ತಾ ಇದ್ದೇನೆ. ಎಲ್ಲವನ್ನು ಹೆಚ್ಚಿ ಆದ ನಂತರ ಆಲೂಗೆಡ್ಡೆಯನ್ನು ಈಗ ಸಾಂಬಾರು ಮಾಡುವ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ ಮತ್ತು ಹೆಚ್ಚಿಕೊಂಡಿರುವ ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಮತ್ತು 1.5 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲವನ್ನು ಹಾಕಲೇಬೇಕು, ಯಾಕಂದರೆ ಇಡ್ಲಿ ತಿನ್ನುವ ಸಾಂಬಾರು ಸ್ವಲ್ಪ ಸಿಹಿ ಮುಂದೆ ಇದ್ದರೆ ತುಂಬ ಚೆನ್ನಾಗಿರ್ತದೆ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ ಮತ್ತು ಬೇಯಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಈಗ ಇದನ್ನು ಬೇಯಲಿಕ್ಕೆ ಬಿಡುವ. ಈ ಕಡೆ ಒಂದು ಚಿಕ್ಕ ಕುಕ್ಕರ್ನಲ್ಲಿ ಒಂದು ಚಿಕ್ಕ ಬೌಲ್ನಷ್ಟು ತೊಗರಿಬೇಳೆಯನ್ನು ತಗೊಳ್ಳೋಣ. ಅದಕ್ಕೆ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಬೇಯಲಿಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನು ಬೇಯಲಿಕ್ಕೆ ಬಿಡುವ. ಇದು ಈಗ ಬೇಯ್ತಾ ಇರಲಿ. ಇಡ್ಲಿ ಈಗ ಅರ್ಧ ಗಂಟೆ ಬೆಂದಾಯಿತು. ಹೇಗಾಗಿದೆ ನೋಡುವ. ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಇದು ಈಗ ಹದವಾಗಿ ಬೆಂದಿದೆ. ಸ್ವಲ್ಪ ತಣಿದ ಮೇಲೆ ಇದನ್ನು ಲೋಟದಿಂದ ಬಿಡಿಸಿಕೊಳ್ಳುವ. ಈಗ ಸಾಂಬಾರಿಗೆ ಏನೇನು ಮಸಾಲೆ ಸಾಮಗ್ರಿಗಳು ಬೇಕಂತ ನೋಡೋಣ. ಅರ್ಧ ಹೋಳು ಕಾಯಿ ತುರಿ, 1 ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಜೀರಿಗೆ, 2 ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಮೆಂತೆ, 5 ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಗೋಲಿಗಾತ್ರದ ಹುಣಸೆಹಣ್ಣು. ಈಗ ಸಾಂಬಾರಿಗೆ ಮಸಾಲೆ ಹುರಿದುಕೊಳ್ಳುವ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು 1 ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಒಣಮೆಣಸಿನಕಾಯಿ, ಕೊತ್ತಂಬರಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಮತ್ತು ಕರಿಬೇವು ಎಲ್ಲವನ್ನು ಸೇರಿಸಿಕೊಂಡು ಈಗ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೇನೆ. ಇದು ಹುರಿತಾ ಒಳ್ಳೆ ಪರಿಮಳ ಬರಬೇಕು ಮತ್ತು ಬಣ್ಣ ಕೂಡ ಬದಲಾಗಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಕಾಯಿ ತುರಿ ಮತ್ತು ಹುಣಸೆ ಹಣ್ಣು ಸೇರಿಸಿಕೊಂಡು ರುಬ್ಬಲು ಬೇಕಾದಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ನಯವಾಗಿ ರುಬ್ಬಿಕೊಂಡು ಬರೋಣ. ಈ ಇಡ್ಲಿ ಸಾಂಬಾರಿನ ಮಸಾಲೆ ತುಂಬ ನಯವಾಗಿ ಇರಬೇಕು. ಇದು ತರಿತರಿಯಾದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ನೋಡಿ, ಈಗ ಇದು ಸಾಕಷ್ಟು ನಯವಾಗಿ ರುಬ್ಬಿದೆ. ಇಷ್ಟು ಸಾಕು. ಈಗ ಈ ಕಡೆ ಬೇಳೆ ಬೆಂದಿದೆ. ಬೇಳೆಯನ್ನು ನಾವು ಒಂದು ಮ್ಯಾಶರ್ ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳೋಣ. ಇದು ಕೂಡ ಬೇಳೆ ಸಿಕ್ಕಬಾರ್ದು. ಹೋಳುಗಳಿಗೆ ಬೇಳೆ ಚೆನ್ನಾಗಿ ಹೊಂದಿಕೊಳ್ಬೇಕು. ಈ ಕಡೆ ಹೋಳು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರೋ ಮಸಾಲೆಯನ್ನು ಹಾಕೊಳ್ಳೋಣ ಮತ್ತು ಮ್ಯಾಶ್ ಮಾಡಿಕೊಂಡಿರೋ ಬೇಳೆಯನ್ನು ಕೂಡ ಹಾಕೊಳ್ಳೋಣ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಈಗ ಇದನ್ನು ಸಣ್ಣ ಉರಿಯಲ್ಲಿ ಕುದೀಲಿಕ್ಕೆ ಬಿಡ್ತೇನೆ. ಈಗ ಈ ಕಡೆ ಇಡ್ಲಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನು ಬಿಡಿಸಿ ನೋಡುವ ಹೇಗೆ ಬಂದಿದೆ ಅಂತ. ಆಹಾ, ಇದು ತುಂಬ ಮೃದುವಾಗಿ ಹೂವಿನಂತೆ ಹಗುರವಾಗಿ ಬಂದಿದೆ. ಈಗ ಇದನ್ನು ತುಂಡು ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ. ಒಳಗೆ ಕೂಡ ಇದು ಎಷ್ಟು ಸೊಗಸಾಗಿ ಗೂಡಾಗಿ ಬಂದಿದೆ ಅಂತ. ಒಂದು ಚೂರು ಬಿಸಿ ಇಡ್ಲಿನ ಮುರಿದು ಬಾಯಿಗಿಟ್ರೆ ಹಾಗೆ ಬೆಣ್ಣೆ ಥರ ಕರಗಿ ಹೋಗಿಬಿಡ್ತದೆ ಮತ್ತು ಇಡ್ಲಿಯ ರುಚಿಗೆ ನೀವು ಕೂಡ ಹಾಗೆ ಕಳೆದು ಹೋಗಿಬಿಡ್ತೀರಿ. ನೋಡಿ, ಈ ತಟ್ಟೆಯಲ್ಲಿ ಹಾಕಿರುವ ಇಡ್ಲಿ ಕೂಡ ಅಷ್ಟೇ ಮೃದುವಾಗಿ ಅಷ್ಟೇ ಹಗುರಾಗಿ ಚೆನ್ನಾಗಿ ಬಂದಿದೆ. ಈಗ ಈ ಕಡೆ ಸಾಂಬಾರು ಕುದೀತಾ ಉಂಟು. ಇದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿಕೊಂಡಿದ್ದೇನೆ ಮತ್ತು ಒಂದು ಸಣ್ಣ ಒಗ್ಗರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಈಗ ಈ ಇಡ್ಲಿ ಮತ್ತು ಸಾಂಬಾರಿನ ಮಿಶ್ರ ಪರಿಮಳ ಹೇಗೆ ಬರ್ತಾ ಉಂಟು ಗೊತ್ತುಂಟಾ? ಬಾಯಲ್ಲಿ ನೀರು ಬರೆಸುವ ಹಾಗೆ ಬರ್ತಾ ಉಂಟು. ಈಗ ಒಂದು ಬೇಗ ತೆಂಗಿನಕಾಯಿ ಚಟ್ನಿ ಮಾಡಿಕೊಳ್ಳುವ. ಇದಕ್ಕೆ ತೆಂಗಿನಕಾಯಿ ತುರಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು ಉಪ್ಪನ್ನು ಹಾಕಿ ಬೇಕಾದಷ್ಟು ನೀರನ್ನು ಸೇರಿಸಿಕೊಂಡು ಇದನ್ನು ರುಬ್ಬಿಕೊಂಡು ಬರುವ. ಈ ಉಡುಪಿ ಸ್ಪೆಷಲ್ ತೆಂಗಿನಕಾಯಿ ಚಟ್ನಿ ತರಿತರಿಯಾಗಿರ್ತದೆ ಮತ್ತು ತುಂಬ ನೀರಾಗಿರ್ತದೆ. ಈ ಚಟ್ನಿಗೆ ಈಗ ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಳ್ಳುವ. ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಇಂಗು ಹಾಕಿ ಈಗ ಒಗ್ಗರಣೆ ಹಾಕಿದರೆ ಘಮಿಸುವ ತೆಂಗಿನಕಾಯಿ ಚಟ್ನಿ ತಯಾರಾಯಿತು. ಹಾಗಾದರೆ ಬೇಗ ಬನ್ನಿ ಸ್ನೇಹಿತರೆ, ನಮ್ಮ ಉಡುಪಿ ಸ್ಪೆಷಲ್ ಬಿಸಿ ಇಡ್ಲಿ ಸಾಂಬಾರ್ ಚಟ್ನಿ ತಗೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಇವತ್ತಿನ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು? ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಲೈಕ್ ನನಗೊಂದು ದೊಡ್ಡ ಬಹುಮಾನ. ಇದನ್ನು ಶೇರ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಸುಜಾತ ಸ್ನೇಹಲೋಕ ಯೂಟ್ಯೂಬ್ ವಾಹಿನಿಯನ್ನು ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಹೊಸ ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೆ ನಮಸ್ಕಾರ. ಸೌಖ್ಯವಾಗಿರಿ, ಖುಷಿಯಾಗಿರಿ.